ಸಹಜವಾಗಿ ಬಾತುಕೋಳಿಗಳು ಅತಿ ಹೆಚ್ಚು ನೀರಲ್ಲೇ ಕಾಲ ಕಳೆಯುವಂಥವು. ಹಂಗಾಗಿ ಆಟ ಆಡೋಕ್ಕೆ ಬಿಟ್ಟಿರುವಂಥದ್ದು ನೀರಲ್ಲಿ. ಇದು ಬಾತುಕೋಳಿ ಮೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ. ಇದು ಬಾತುಕೋಳಿಗಳ ವಾಯು ವಿಹಾರ, ಅಂದರೆ ಅಲ್ಲಿ ರಾಗಿ ಮೇವು ಜೊತೆಗೆ ಈ ಥರದ್ದು ಮೇವುಗಳು, ಅಲ್ಜೋಳನ ಕ್ರೇಟಿಗೆ ಹಾಕಿ ಈ ರೀತಿ ನೆರಳು ಮಾಡಿ ನೀರು ಕೊಡ್ತು ಅಂತಂದರೆ ಈ ರೀತಿ ಬರ್ತದೆ. ನ್ಯಾಚುರಲಾಗಿ ಸಿಗುವಂಥ ಸೌತೆಕಾಯಿ, ಕ್ಯಾರೆಟು, ಪಾಲಕ್ ಸೊಪ್ಪು ಇದ್ರ ಜೊತೆಗೆ ಒಂದು ಸ್ವಲ್ಪ ಫೀಡ್ ಹಾಕಿ ಮಿಕ್ಸ್ ಮಾಡಿಕೊಡ್ತು ಅಂದರೆ ತುಂಬ ಚೆನ್ನಾಗಿ ತಿಂತವೆ ಕೋಳಿಗಳು ಮಾತ್ರ. ನಾಟಿ ಕೋಳಿ ನೋಡಿದ್ರಿ ಮೊದಲು, ಆಮೇಲೆ ಬ್ರೌನೆಕ್ಸ್ ಕೋಳಿಗಳು ನೋಡಿದ್ರಿ. ಈಗ ಮೂರನೇ ಕೋಳಿ ತೋರಿಸ್ತೀನಿ. ಅದ್ಯಾವ ಕೋಳಿ ಅಂತಂದರೆ ಬಾತುಕೋಳಿ. ಬನ್ನಿ ತೋರಿಸ್ತೀನಿ ಏನೇನು ಸಾಕವನ ಅಣ್ಣ ಅಂತ. ಏನು ಗುರು ಒಳಗೆ ಗುದ್ಲಿ ಹಾಕ್ತಂಗೆ ಆಗ್ತಾವ ಬಾಯ? ಇವು ನಾಟಿ ಕೋಳಿಗಿಂತ ಡಬಲ್ ಮೇವು ತಿಂತವೆ. ಆಮೇಲೆ ಇವು ತಿನ್ನೋದು ನೋಡೋಕ್ಕೆ ಖುಷಿ. ಚೆನ್ನಾಗಿ ತಿಂತವೆ ಮಾತ್ರ. ಇದು ಅದು ಅಂತ ಏನಿಲ್ಲ, ಇವಕ್ಕೆ ಏನ್ ಹಾಕಿದ್ರು ತಿಂತವೆ. ಅದರಲ್ಲೂ ಈ ಕ್ಯಾರೆಟ್ ಎಲ್ಲ ಸ್ವಲ್ಪ ಸ್ವೀಟ್ ಇರ್ತಲ್ಲ, ಚೆನ್ನಾಗಿ ತಿಂತವೆ. ಇದನ್ನು ಮೊಟ್ಟೆ ಪರ್ಪಸ್ಗೆ ಮಾಡ್ತಾ ಇರೋದು. ಇದರಲ್ಲಿ ಈ ಮೊಟ್ಟೆಲಿ ಏನಂದ್ರೆ ಅದ್ರಲ್ಲೂ ನಾಟಿ ಸ್ಪೆಷಲ್. ಇವು ಫಾರಮಲ್ಲಿ ಅಷ್ಟು ಗೊತ್ತಿಲ್ಲ, ಬಟ್ ನಾಟಿಲಿ ಒಳ್ಳೆ ಕ್ವಾಲಿಟಿ ಪ್ರೋಟೀನ್. ನಾವು ಏನೇ ಮಾಡಿದ್ರು ಪ್ರೋಟೀನ್ ಉದ್ದೇಶದಿಂದನೇ ಮಾಡಿರೋದು. ಅದು ಕ್ವಾಲಿಟಿಗೋಸ್ಕರ ಮಾಡಿರೋದು. ಈಗ ನಾನೇ ತಿಂತೀನಿ ಫಸ್ಟ್, ಆಮೇಲೆ ಬೇರೆಯವ್ರಿಗೆ. ನನಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂತೀನಿ. ಬಾತುಕೋಳಿ ಮೊಟ್ಟೆ ತುಂಬ ಒಳ್ಳೆಯದು. ನಂದಂತೂ ಮೇನ್ ಫುಡ್ ಮೊಟ್ಟೆ. ಪ್ರತಿದಿನ 5, 6, 7, 8 ಆಯ್ತು ತಿಂತೀನಿ ಚೆನ್ನಾಗಿ. ನೋಡಿ ಅಲ್ಲಿ ಹಾಲೆ ಹೆಂಗೆ ಮೇಯ್ಕಂದು ಅಂತ ಒಂದು ಸ್ವಲ್ಪ ಬಾಯಿ ಬಕೆಟ್ ಇದ್ದಂಗೆ ಅದೇ ಮೇಯ್ದು ಇಟ್ಬಿಡ್ತು. ಹಂಗೆ ರಾತ್ರಿ ಹೊತ್ತು ತಂಗುದಾಣ ಇವ್ರದ್ದು ಇಲ್ಲೇ ಮೊಟ್ಟೆ ಇಕ್ತವೆ. ಹಿಂಗೆ ಮಾಡ್ತು ಅಂದರೆ ಹಿಂಗೆ ಬರ್ತದೆ, ಇಲ್ಲೇ ಕುಡಿತವೆ. ಇಲ್ಲಿ ಬಾತುಕೋಳಿ ಅವೆ, ಅಲ್ಲಿ ಬ್ರೌನ್ ಎಗ್ಸ್ ಅದೆ, ಮೇಕೆ ಅಂದ್ರೆ ಆಡುಗಳವೆ, ಇನ್ನು ಅದ್ರ ಪಕ್ಕದಲ್ಲಿ ಹಸುಗಳವೆ. ಇವೆಲ್ಲದ್ರ ಜೊತೆಗೆ ಒಂದು 3-4 ಬೆಂಕಿ ಕೋಳಿ ಅವೆ, ಟರ್ಕಿ ಕೋಳಿನೂ ಅದೆ. ಈ ರೀತಿ ಎಲ್ಲ ಕೋಳಿಗಳ ವಂಶಾವಳಿ ತಳಿಗಳೇನೇನವೆ ಎಲ್ಲ ಸಾಕಷ್ಟವೆ ಇಲ್ಲಿ. ತುಂಬ ಖುಷಿ ಅನಿಸುತ್ತೆ ಇವು ನೋಡೋಕ್ಕೆ. ಇದೇನು ಗುರು ಎಲ್ಕ ರಾಗಿ ಚೆಲ್ಬಿಟ್ರು ಹೋಗಿದ್ದೀರಿ? ರಾಗಿ. ಏಕೆ? ನಾವು ತರಕಾರಿ ಒನ್ ಟೈಮ್ ಫುಡ್ ಆದ್ರೆ ತರಕಾರಿ ಮತ್ತೆ ಜೋಳ ಗ್ರೀನ್ ತಿನ್ಬೇಕಲ್ಲ ಅವು. ಓಕೆ. ಕೋಳಿಗಳು ಯಾವುದೇ ಆ ಕೋಳಿಗಳಿಗೂ ಅದು ಸಪರೇಟ್ ಪಾರ್ಟೇಷನ್. ಬಾತ್ ಕೋಳಿಗಳಿಗೆ ಇದು, ಮತ್ತೆ ಬ್ರೌನ್ ಕೋಳಿಗಳು ಇದೆಲ್ಲ ಓಡಾಡ್ಕೊಂಡು ಆರಾಮಾಗಿ ಅವು ತಿರ್ಗಾಡ್ಕೊಂಡು ಮಾಡೋ ತರ ಆ ಸ್ಪೇಸ್ ಕೊಟ್ಟಿದ್ವಿ. ಎಲ್ಕ ಒಂದೊಂದು ಪಾರ್ಟ್ ಮಾಡಿ ಬಿಟ್ಬಿಟ್ಟಿದ್ದೀರಿ. ಅದ್ರ ಅವು ಅಲ್ಲಿ ಇರ್ತವೆ, ಇಲ್ಲಿ ಇರ್ತವೆ. ಓಕೆ. ಆಮೇಲೆ ಇವರು ಈ ಕೋಳಿ ಫಾರ್ಮಲ್ಲಿ ಏನು ಮಾಡೋರೆ ಅಂದರೆ ಎಲ್ಕ ಒಂದೊಂದು ಡೋರ್ ಮಡಗೋರೆ 3-4. ಆ ಡೋರ್ನ ಎಷ್ಟು ಸಿಂಪಲಾಗಿ ಮಾಡ್ಬಿಟ್ಟವ್ರೆ ಲೆಕ್ಕ ಹಾಕೊಳ್ಳಿ. ಈ ನಲ್ಲಿ ಪೈಪ್ ಬತ್ತವಲ್ಲ ತಗೊಂಡು ಸುತ್ತ 4 ಕಡೆನೂ ಹಾಕ್ಬಿಟ್ಟವ್ರೆ, ಕೆಳಗಿನ ಮೇಲಕ್ಕಂಟ. ಅದಕ್ಕೊಂದು ನಟ್ಟು ಹಾಕೋರೆ. ಇದು ಬಾಗಿಲಂತೆ. ಹೆಂಗಿದ್ದು ಐಡಿಯಾ? ವಾಟ್ ಕ್ಯಾನ್ ಐಡಿಯಾ ಸೆಟ್ ಜಿ? ಬ್ರೌನ್ ಎಗ್ಸ್ ತಿಂದಿದ್ದೀರಾ? ಆ ಮೊಟ್ಟೆಗೂ ಈ ಮೊಟ್ಟೆಗೂ ವ್ಯತ್ಯಾಸ ಏನಿದೆ ನೀವೇ ಹೇಳ್ಬಿಟ್ರೆ. ಅಷ್ಟು ಕೋಳಿದು ಹೇಳ್ಬಿಡ್ತೀನಿ. ಕೋಳಿ ಹೆಂಗೆ ಅಂದರೆ ಬ್ರೌನ್ ಎಗ್ಸ್ ಕೋಳಿ ನಾವು ನಾಟಿ ಕೋಳಿದ ಏನು ಬೇಯಿಸ್ತೀವಿ ಅದಕ್ಕಿಂತನೂ ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬೇಯಿಸಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಕೋಳಿ ವಿಚಾರದಲ್ಲಿ. ಮೊಟ್ಟೆ ಈಗ ನಾವು ನಾಟಿ ಕೋಳಿ ತಿಂದಿದ್ದೀವಿ, ಜೊತೆಗೆ ಫಾರಂ ಕೋಳಿ ತಿಂದಿದ್ದೀವಿ. ಆದರೆ ಇವೆರಡು ಕೋಳಿಗಿಂತ ಹೆಚ್ಚಾಗಿ ಈ ಬ್ರೌನ್ ಎಗ್ಸ್ ಕೋಳಿ ಏನದೆ, ಆ ಕೋಳಿ ಮೊಟ್ಟೆ ಆ ವೈಟ್ ಏನು ಪದರ ಬರುತ್ತೆ ಅದು ತುಂಬ ದಪ್ಪಾಗಿರುತ್ತೆ. ನಿಮಗೆ ಫಾರಂ ಕೋಳಿಲಿ ತಿಂತು ಅಂತಂದರೆ ತುಂಬ ನಾಯಿ ನಾಲ್ಗೆ ಥರ ಇರುತ್ತೆ. ಅದು ಇದರಲ್ಲಿ ಹಂಗಿಲ್ಲ, ತುಂಬ ತಿಕ್ನೆಸ್ ಆಗಿ ದಪ್ಪಾಗಿ ಟೇಸ್ಟಾಗಿರುತ್ತೆ ಜೊತೆಗೆ. ಹಂಗಾಗಿ ಇದನ್ನು ಆರಾಮಾಗಿ ತಿನ್ಬೋದು. ಒಂದು ಸ್ವಲ್ಪ ರೇಟಿಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಕ್ವಾಲಿಟಿ ಅಂತಂದಾಗ ರೇಟಿಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಚೆನ್ನಾಗಿರುತ್ತೆ. ಯಾಕೆ ನಾನು ತಿಂದು ಹೇಳ್ತಿದ್ದೀನಿ, ನಮ್ಮ ಹುಡುಗ ಅಂತ ಹೇಳ್ತಿಲ್ಲ. ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಮಗ ಇದು ಸಾಕ್ಬೇಡ ಅಂತ ಹೇಳ್ಬಿಡ್ತೀನಿ ಬೇಕಿದ್ರೆ. ಆದರೆ ಚೆನ್ನಾಗಿರೋದ್ರಿಂದ ಅವ್ನು ಸಾಕಲಿ, ಜೊತೆ ಕೋಳಿ ಮೊಟ್ಟೆನೂ ಚೆನ್ನಾಗಿದೆ. ಹಾಗಾಗಿ ನಿಮಗೂ ಏನಾರು ಬೇಕು ಅಂತ ಅನ್ನಿಸ್ತು ಅಂತಂದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ತಿನ್ನಿ, ಸದೃಢವಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಈಗ ಫಾರಂ ಕೋಳಿ ಎಲ್ಲ ಮಾಡ್ತಾರೆ ಮಾಮೂಲಿ. ಈಗ ಬ್ರೌನ್ ಎಗ್ಸ್ ಕೋಳಿನೂ ಮಾಡಿದೆ, ನೀನು ನಾಟಿ ಕೋಳಿ ಮಾಡಿದೆ, ಫಾರಂ ಕೋಳಿನೇ ಬಿಟ್ಬಿಟ್ಟಿದೆಯಾ. ಹಾಗಾಗಿ ಇದನ್ನ ಮಾಡೋದಕ್ಕೆ ಏನು ಕಾರಣ? ನಾಟಿ ಕೋಳಿ ಮಿನಿಮಮ್ 5-6 ತಿಂಗಳು ಸಾಕ್ಬೇಕು ನಾವೇ ಜನಗಳಿಗೆ ಕೊಡ್ಬೇಕಂದ್ರೆ. ಅದು ಮೊಟ್ಟೆ ಇಡಬೇಕು ಅಂತಂದ್ರೆ 6 ತಿಂಗಳು ಸಾಕ್ಬೇಕು. ಕಡಿಮೆ 4-4 ತಿಂಗಳಿಗೆ ಕೆಲವೊಂದು ಶುರು ಆಗುತ್ತೆ, ಕೆಲವೊಂದು 5 ತಿಂಗಳು ಮೇಲ್ಗಡೆ, 6 ತಿಂಗಳ ಒಳಗಡೆ ಚೆನ್ನಾಗಿ ಎಲ್ಲ ಮೊಟ್ಟೆ ಇಡೋಕ್ಕೆ ಶುರು ಆಯಿತು ನಾಟಿ ಕೋಳಿಗಳು. ಅಷ್ಟು ತಿಂಗಳು ನಾವು ಸಾಕ್ಬೇಕು. ಅಷ್ಟು ತಿಂಗಳು ಸಾಕ್ಬೇಕು ಅಂದರೆ ಖರ್ಚದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಅಷ್ಟು ದಿನ ಅವು ಹುಳ ಉಪ್ತೆ ಇನ್ನೊಂದು ಮತ್ತೊಂದು ಆಹಾರ ತಿಂದು ಬೆಳೆದ್ರೇನೆ ಅವ ಕೋಳಿ ಅಂತ. ಯಾವುದು ಕಡಿಮೆಗೆ ಸಿಗುತ್ತೆ, ಸಸ್ತಾ ಸಿಗುತ್ತೆ, ಅದನ್ನು ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕು. ಆರೋಗ್ಯಕ್ಕೆ ಒಳ್ಳೇದಿಲ್ಲ. ನನಗೆ ಅನಿಸಿದಿಷ್ಟೇ, ಬಾಯ್ಲರ್ ಕೋಳಿ ತಿನ್ನೋದು ಬೇಡ, ನಮ್ಮ ಮನೆಯವರು ತಿನ್ನೋದು ಬೇಡ, ನಮ್ಮ ಅಕ್ಕಪಕ್ಕದವ್ರು ತಿನ್ನೋದು ಬೇಡ, ಫ್ಯಾಮಿಲಿಗಳು ತಿನ್ನೋದು ಬೇಡ, ನಮ್ಮ ಜೊತೆ ಸ್ಟೂಡೆಂಟ್ಸ್ಗಳು, ನಮ್ಮ ಟೀಚರ್ಸ್ಗಳಾಗಿರ್ಬೋದು ಬೇಡ, ಚೆನ್ನಾಗಿರೋದು ತಿನ್ನಲಿ ಅನ್ನೋ ಉದ್ದೇಶದಿಂದ ನಾವು ನಾಟಿ ಕೋಳಿಗಳನ್ನ ಸಾಕೋದು. ಇದನ್ನ ನೆಕ್ಸ್ಟು ಈಗ ಮೊಟ್ಟೆಗಳು ಕಡಿಮೆ ಇದೆ ನಾಟಿ, ಬಟ್ ಫ್ಯೂಚರಲ್ಲಿ ಇವರೇ ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ.
ಅದನ್ನ ಗ್ರಾಮ ಕಾರ್ಡ್ ಮುಖಾಂತರ ಇಡೀ ಮೈಸೂರಿಗೆ ಕೊಡಬೇಕು ಅನ್ನೋ ನಮ್ಮ ಆಸೆ. ಮೈಸೂರಲ್ಲಿ ಇರೋದ್ರಿಂದ ನಮಗೂ ಅದು ಬಿಸ್ನೆಸ್ ಅನುಕೂಲ, ಹಂಗಾಗಿ ಎಲ್ಲರಿಗೂ ಕೊಡಬೇಕು ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು, ಒಳ್ಳೆದಾಗಲಿ. ನಮ್ಮ ಮಾವನ ಮಗನೇ ಬಾಕ್ಸರ್ ಕಿರಣ್ ಅಂತ. ಇವರು ಬಾಕ್ಸರ್ ಕಿರಣ್ ಅಂತ ಹೇಳ್ತಿದ್ದೀನಿ. ಇವ್ರದ್ದು ಯಾವುದೊಂದು ಎಪಿಸೋಡ್ ಮಾಡ್ತೀನಿ ಒಂದು ದಿವಸ. ಇವರು ಏನೇನು ಮಾಡೋರೆ ಬಾಕ್ಸಿಂಗಲ್ಲಿ, ಕೋಚ್ ಆಗೋರು, ಎಷ್ಟು ವರ್ಷದಿಂದ ಕೋಚ್ ಆಗೋರು, ಏನು ಇತ್ತು ಅಂತೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಬಾಕ್ಸರ್ ಕಿರಣ್ ಜೊತೆ, ಹಾಗೆ ನಮ್ಮ ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ, ಪ್ರೇಮ್ ಕುಮಾರ್ ನೇರಳೆಕೆರೆ ಮಂಡ್ಯ. ಎಲ್ರಿಗೂ ನಮಸ್ಕಾರ.